ಪಂಚತಂತ್ರ ಕಥೆಗಳು ಕರ್ನಾಟಕದ ತೊಗಲು ಗೊಂಬೆ ಆಟ ಶೈಲಿಯಲ್ಲಿ ಕೇಳಿ ಒಳ್ಳೆಯವರೇ. ಇಂದು ರಾತ್ರಿ ನಾವು ಖಜಾನೆಯನ್ನು ಹುಡುಕಲು ಹೊರಟ 4 ಸ್ನೇಹಿತರ ಕಥೆಯನ್ನು ಕೇಳಿಸುತ್ತೇವೆ. 4 ಬಡ ಬ್ರಾಹ್ಮಣ ಸ್ನೇಹಿತರು ಒಟ್ಟಾಗಿ ಹೊರಟರು. ಅವರಲ್ಲಿ ಒಬ್ಬನು ಮಾತ್ರ ಯಾವಾಗಲೂ ಇನ್ನಷ್ಟು ಬೇಕೆಂದಿರುವವನು. ಒಬ್ಬ ಜ್ಞಾನಿ ಗುರು ಅವರಿಗೆ ಅಡ್ಡ ಬಂದನು. ಪ್ರತಿಯೊಬ್ಬ ಸ್ನೇಹಿತನಿಗೂ ಒಂದು ಮಾಯಾ ಕಲಮನ್ನು ಕೊಟ್ಟನು. ಪರ್ವತದ ದಾರಿಯಲ್ಲಿ ಮೊದಲ ಕಲಮ ಕೆಳಗೆ ಬಿತ್ತು. ಆ ಸ್ಥಳದ ಕೆಳಗೆ ಖಜಾನೆ ಮಲಗಿತ್ತು. ತಾಮ್ರವಷ್ಟೇ ನನಗೆ ಸಾಕು. ಅವನು ತನ್ನ ಪಾಲನ್ನು ತೆಗೆದುಕೊಂಡು ತೃಪ್ತಿಯಿಂದ ಮನೆಗೆ ಹೊರಟನು. ಮತ್ತೆ 3 ಮುಂದೆ ನಡೆದು ಹೋದರು. ಬೇಗನೆ 2ನೇ ಕಲಮ ನೆಲಕ್ಕಿಳಿಯಿತು. ಬೆಳ್ಳಿ ನನಗೆ ಚೆನ್ನಾಗಿ ಸಾಲುತ್ತದೆ. ಅವನು ಕೂಡ ತಿರುಗಿ ಬಂದು ಸಂತೃಪ್ತನಾಗಿ ಹೋದನು. ಇನ್ನು 2 ಸ್ನೇಹಿತರು ಮಾತ್ರ ಉಳಿದರು. ಷಣ್ಮುಖದಲ್ಲೇ 3ನೇ ಕಲಮ ಬಿತ್ತು. ಚಿನ್ನವೇ ನನಗೆ ತುಂಬಲಾರದಷ್ಟು ಸಾಕು. ನಾನು ರತ್ನಗಳಿಗಾಗಿ ಮುಂದೆ ಹೋಗುತ್ತೇನೆ. ಒಬ್ಬನೇ ಉಳಿದ ಅತಿ ಆಶೆಯ ಸ್ನೇಹಿತನು ಚಿನ್ನಕ್ಕಿಂತಲೂ ಮೀರಿದ ದನದಿಗಾಗಿ ಮುಂದೆ ಒತ್ತಾಯದಿಂದ ನಡೆಯುತ್ತಿದ್ದನು. ಅಲ್ಲಿ ಅವನು ಒಂದೇ ಚಕ್ರದ ಕೆಳಗೆ ಸೊರಗಿದ ಒಬ್ಬ ಒಣಕಾಯ ಮಾನವನನ್ನು ಕಂಡನು. ಇದು ಏನು ವಿಚಿತ್ರ ಚಕ್ರ? ಕ್ಷಣದಲ್ಲೇ ಆ ಚಕ್ರ ಆ ಮನುಷ್ಯನಿಂದ ದೂರಾಗಿ ಆ ದುರಾಶೆಯ ಹುಡುಕುವವನ ತಲೆಯ ಮೇಲೆ ನೆಲೆಸಿತು. ಇದು ಮುಂದಿನ ದುರಾಶೆಯ ಮೂರ್ಖನ ತಲೆಗೆ ಮಾತ್ರ ಹೋಗುತ್ತದೆ. ದುರಾಶೆ ಎಂದಿಗೂ ತುಂಬದು. ಅದು ತಾನೇ ತಾನನ್ನು ಕಾಡುವ ಶ್ರಮವಾಗುತ್ತದೆ. ಸಾಕಷ್ಟೇ ಸಾಕು ಎಂದು ತೃಪ್ತಿಯಿಂದ ಇರುವುದೇ ನಿಜವಾದ ಐಶ್ವರ್ಯ. ಸಾಕಷ್ಟೇ ಐಶ್ವರ್ಯ.